ನಮಸ್ಕಾರ ಸ್ನೇಹಿತರೆ, ದಯಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಭಾರತದ ಆಧ್ಯಾತ್ಮ ಸನಾತನ ಶಕ್ತಿಯ ಅನುಭೂತಿ ಪಡೆಯೋದಕ್ಕೆ ಪ್ರಪಂಚದಾದ್ಯಂತ ಜನ ಪ್ರಯಾಗ್ರಾಜ್ಗೆ ಬರ್ತಾ ಇದ್ದಾರೆ. ಅವರ ಪಟ್ಟಿಗೆ ಈಗ ಇರಾನ್ನ ಮುಸ್ಲಿಂ ಮಹಿಳೆ ಸಹ ಸೇರಿದ್ದಾರೆ. ಯಾವ ಕಟ್ಟರ್ ಪಂಥೀಯ ರಾಷ್ಟ್ರ ಇರಾನ್ನಲ್ಲಿ ಸ್ವತಂತ್ರವಾಗಿ ಮುಸ್ಲಿಂ ಮಹಿಳೆಯರಿಗೆ ಜೀವನ ಮಾಡೋದು ಅಪರಾಧ ಅನ್ನುವ ಮನಸ್ಥಿತಿ ಇದೆಯೋ, ಯಾವ ಇರಾನ್ನಲ್ಲಿ ಹಿಜಾಬ್ ಧರಿಸದೆ ರಸ್ತೆಗಿಳಿಯೋದಕ್ಕೆ ಸಾಧ್ಯನೇ ಇಲ್ಲವೋ, ಯಾವ ಇರಾನ್ನಲ್ಲಿ ಮಹಿಳೆಯರು ದಶಕಗಳಿಂದ ತಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೋ, ಅಂತಹ ಕಟ್ಟರ್ಪಂಥೀಯ ರಾಷ್ಟ್ರ ಇರಾನ್ನಿಂದ ಒಬ್ಬ ಮುಸ್ಲಿಂ ಮಹಿಳೆ ಭಾರತಕ್ಕೆ ಬಂದು, ಅದರಲ್ಲೂ ಹಿಂದೂ ಕುಂಭಮೇಳದಂತಹ ಆರಾಧನಾ ಸ್ಥಳಕ್ಕೆ ಬಂದು ಕುಂಭ ಸ್ನಾನ ಮಾಡೋದು ಅಂದ್ರೆ ಯಾರಾದ್ರೂ ಯೋಚನೆ ಮಾಡೋದಕ್ಕೂ ಸಾಧ್ಯನಾ? ನೀವೇ ಯೋಚನೆ ಮಾಡಿ. ಆದ್ರೆ ಈ ಇರಾನ್ನ ಮುಸ್ಲಿಂ ಮಹಿಳೆ ಆ ಎಲ್ಲ ಕಟ್ಟಳೆಗಳನ್ನ ದಾಟಿ ಕುಂಭಕ್ಕೋಸ್ಕರ, ಕುಂಭ ನೋಡೋದಕ್ಕೆ ಭಾರತಕ್ಕೆ ಬಂದಿದ್ದಾರೆ, ಪ್ರಯಾಗ್ರಾಜ್ಗೆ ಬಂದಿದ್ದಾರೆ. ಅವರ ಬಗ್ಗೆ ರೋಚಕ ಮಾಹಿತಿ ಇದೆ. ಅವರೇ ಹೇಳ್ತಾರೆ, ಈ ಕುಂಭಮೇಳ ಅದ್ಭುತ, ಅವಿಸ್ಮರಣೀಯ, ವ್ಯವಸ್ಥೆ ನೋಡಿ ಚಕಿತಗೊಂಡಿದ್ದೇನೆ ಅಂತಾರೆ ಆ ಮುಸ್ಲಿಂ ಮಹಿಳೆ ಇರಾನ್ನವರು. ಇವರ ಗುಂಪಿನಲ್ಲಿ ಒಟ್ಟು 9 ಜನ ಇದಾರಂತೆ, ಪ್ರಪಂಚದ ಬೇರೆ ಬೇರೆ ಭಾಗಗಳಿಂದ ಬಂದಿರೋರು. ಇವರು ದುಬೈ ಮತ್ತು ಲೆಸ್ಬಿನ್ ಮಧ್ಯೆ ಪ್ರವಾಸ ಮಾಡ್ತಾ ಇರ್ತಾರಂತೆ. ಭಾರತಕ್ಕೆ ಪ್ರಥಮ ಬಾರಿ ಬಂದಿರೋದು, ಅದು ಕುಂಭಮೇಳಕ್ಕೆ ಬಂದಿರೋದು. ಕುಂಭಮೇಳಕ್ಕೆ ಬಂದು ಪವಿತ್ರ ಸ್ನಾನ ಮಾಡೋದ್ರ ಜೊತೆಗೆ ಇಲ್ಲಿಯ ಆಧ್ಯಾತ್ಮಿಕ ಸಂಸ್ಕೃತಿಯನ್ನ ಅಧ್ಯಯನ ಮಾಡಬೇಕಾಗಿದೆ ಅಂತಾರೆ ನೋಡಿ ಆ ಮುಸ್ಲಿಂ ಮಹಿಳೆ. ಇನ್ನೂ ಮುಂದುವರೆದು ಹೇಳ್ತಾರೆ, ಕುಂಭದ ಆಯೋಜನೆ ನೋಡಿ ನನಗೆ ಆಶ್ಚರ್ಯ ಆಗಿದೆ. ನಮಗೆ ಇಲ್ಲಿ ಇರೋದಕ್ಕೆ ಉತ್ತಮ ಕಾಲೋನಿನಲ್ಲಿ ಉತ್ತಮವಾದ ಟೆಂಟ್ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಅಲ್ಲೇ ನಾವು ವಾಸ್ತವ್ಯ ಹೂಡಿದ್ದೇವೆ. ಅವರೇ ಹೇಳುವಂತೆ ಈ ಮಹಾಕುಂಭದ ಪ್ರತಿಯೊಂದು ಕ್ಷಣವನ್ನ ಜೀವನ ಪೂರ್ತಿ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಇದು ಅವಿಸ್ಮರಣೀಯ ಪ್ರವಾಸ ಅಂತಾರೆ ನೋಡಿ ಆ ಇರಾನ್ನ ಮುಸ್ಲಿಂ ಮಹಿಳೆ. 144 ವರ್ಷಗಳಿಗೆ ಒಮ್ಮೆ ನಡೆಯುವ ಮಹಾಕುಂಭದಲ್ಲಿ ದಿವ್ಯ ಸ್ನಾನ ಮಾಡಿ ಕಣ್ತುಂಬಿಕೊಳ್ಳೋದಿಕ್ಕೆ ಕೇವಲ ಭಾರತದಿಂದ ಅಷ್ಟೇ ಅಲ್ಲ, ಪ್ರಪಂಚದ ಕೋಣೆ ಕೋಣೆಗಳಿಂದ ಜನ ಹರಿದು ಬರ್ತಾ ಇದ್ದಾರೆ. ವಿಷಯ ಇಲ್ಲಿಗೆ ನಿಲ್ಲೋದಿಲ್ಲ. ನೀವು ಯಾವ ಆಪಲ್ ಫೋನ್ ನ ಇಟ್ಕೊಂಡು ಓಡಾಡ್ತಾ ಇರ್ತಿರೋ, ಅದೇ ಆಪಲ್ ಕಂಪನಿಯ ಸಹ ಸಂಸ್ಥಾಪಕ ದಿವಂಗತ ಸ್ಟೀವ್ ಜಾಬ್ ಅವರ ಪತ್ನಿ ಲಾರೆನ್ ಪಾವೆಲ್ ಅವರು ಪ್ರಯಾಗ್ರಾಜ್ಗೆ ಬಂದು ಕುಂಭ ಸ್ನಾನ ಮಾಡಿದ್ದಾರೆ. ಈಗ ಅವರು ಹೆಸರನ್ನ ಬದಲಾಯಿಸಿಕೊಂಡು ಹಿಂದೂ ಹೆಸರು ಕಮಲಾ ಅಂತ ಇಟ್ಕೊಂಡಿದ್ದಾರೆ. ಇದೇ ನೋಡಿ ಸನಾತನ ಧರ್ಮದ ಶಕ್ತಿ. ಸಪ್ತ ಸಮುದ್ರದ ಆಚೆಗಿದ್ದವರನ್ನ ಕಾಂತದಂತೆ ತನ್ನೆಡೆಗೆ ಸೆಳೆಯುವ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಕೇವಲ ಮಹಾದೇವನಿಗೆ. ಭಾರತ, ಹಿಂದೂಸ್ತಾನ ಪ್ರಪಂಚದ ಆಧ್ಯಾತ್ಮಿಕ ರಾಜಧಾನಿ ಅಂತೇಳಿ ಮತ್ತೊಮ್ಮೆ ಕುಂಭಮೇಳದಿಂದ ಸಾಬೀತಾಗಿದೆ. ಮಹಾಕುಂಭದ ಮೂಲಕ ಪ್ರಪಂಚದಾದ್ಯಂತ ಸನಾತನ ಧರ್ಮದ ಅಲೆ ಏಳೋದಕ್ಕೆ ಶುರುವಾಗಿದೆ. ಯಾರೆಲ್ಲ ಭಾರತದಲ್ಲೇ ಇದ್ದುಕೊಂಡು ಇಲ್ಲೇ ಅಧಿಕಾರ ಅನುಭವಿಸಿ ಭಾರತ ನೆಲದ ಅನ್ನ, ನೀರು, ಗಾಳಿ ಸೇವನೆ ಮಾಡಿ ನಮ್ಮ ಧರ್ಮವನ್ನ ರೋಗಗಳಿಗೆ ಹೋಲಿಸ್ತಾ ಇದ್ರು, ಅಂಧಭಕ್ತಿ, ಮೂಢನಂಬಿಕೆ ಅಂತ ಎಲ್ಲ ಕರಿತಾ ಇದ್ರು, ಕುಂಭನ ಒಮ್ಮೆ ನೋಡಿ ಕಣ್ತುಂಬಿಕೊಳ್ಳಬೇಕು. ಸನಾತನ ಧರ್ಮದ ಸೂರ್ಯೋದಯ ಆಗಿದೆ ಕುಂಭದಲ್ಲಿ. ಯೋಗಿ ನೇತೃತ್ವದಲ್ಲಿ ಭವ್ಯವಾಗಿ ವ್ಯವಸ್ಥೆ ಮಾಡಲಾಗಿದೆ. ಯೋಗಿ ಅವರಂತೂ ಸನಾತನ ಧರ್ಮದ ಈ ದೊಡ್ಡ ಪರ್ವವನ್ನ ಸಕ್ಸಸ್ ಮಾಡೋದಿಕ್ಕೆ ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಅದಕ್ಕಾಗಿ ನೋಡಿ 100ಕ್ಕೂ ಹೆಚ್ಚು ದೇಶಗಳಿಂದ ಜನ, ವಿದೇಶಿಗರು ಕುಂಭ ನೋಡೋದಕ್ಕೆ ಬರ್ತಾ ಇದ್ದಾರೆ. ಪ್ರಯಾಗ್ರಾಜ್ನಲ್ಲಂತೂ ಗಂಗಾ, ಯಮುನಾ ಮತ್ತು ಸರಸ್ವತಿಯ ಸಂಗಮದಲ್ಲಿ ಈಗ ಆಲ್ರೆಡಿ 12 ಕೋಟಿಗೂ ಹೆಚ್ಚು ಜನ ಮಿಂದೆತ್ತಿದ್ದಾರೆ. ಬಡವ, ಬಲ್ಲಿದ, ಮೇಲ್ವರ್ಗ, ಕೆಳವರ್ಗ, ಮೇಲ್ಜಾತಿ, ಕೆಳಜಾತಿ, ಗಂಡು, ಹೆಣ್ಣು ಅನ್ನುವ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರೂ ಭಗವಂತನ ಭಕ್ತಿಯಲ್ಲಿ ಲೀನ ಆಗಿ ಹೋಗಿದ್ದಾರೆ. ವಿದೇಶಿಗರಂತೂ ಈ ಕುಂಭಮೇಳನ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡಿ ಆಶ್ಚರ್ಯಚಕಿತರಾಗ್ತಾ ಇದ್ದಾರೆ. ಯೋಗಿ ಸರ್ಕಾರ ಇಷ್ಟು ದೊಡ್ಡ ಇವೆಂಟ್ ಮ್ಯಾನೇಜ್ಮೆಂಟ್ ನ ಹೇಗೆ ಮಾಡ್ತು? ಕೋಟ್ಯಂತರ ಜನ ಭೇಟಿ ಕೊಡುವ ಸಂದರ್ಭದಲ್ಲಿ ಒಂಚೂರು ಅವ್ಯವಸ್ಥೆ ಇಲ್ಲದೆ ವ್ಯವಸ್ಥೆ ಮಾಡಿರೋದನ್ನ ಕಾರ್ಪೊರೇಟ್ ಸಂಸ್ಥೆಗಳು ಬಂದು ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅನ್ನೋದನ್ನ ನೋಡಿ ಕಲಿಯಬೇಕು ಅನ್ನುವ ಕಮೆಂಟ್ಗಳು ನಮಗೆ ಆಗಾಗ ಕೇಳೋದಿಕ್ಕೆ ಸಿಗ್ತಾ ಇದೆ ಕುಂಭಮೇಳದಲ್ಲಿ. ಅಷ್ಟೇ ಅಲ್ಲದೆ ಕುಂಭಮೇಳಕ್ಕೆ ಬಂದಿರುವ ಅಮೆರಿಕದ ಕೆಲವು ಮಹಿಳೆಯರು ಇಲ್ಲಿನ ವ್ಯವಸ್ಥೆ ನೋಡಿ ಆಶ್ಚರ್ಯವಾಗಿದೆ ನಮಗೆ. ಗಂಗಾ, ಯಮುನಾ, ಸರಸ್ವತಿಯ ಸಂಗಮದಲ್ಲಿ ಮಿಂದೇಳೋದಕ್ಕೆ ಅವಕಾಶ ಸಿಕ್ಕಿರೋದು ನಾನು ಹಿಂದಿನ ಜನ್ಮದಲ್ಲಿ ಏನೋ ಪುಣ್ಯದ ಕಾರ್ಯ ಮಾಡಿರ್ಬೇಕು, ಹಾಗಾಗಿ ಪ್ರಯಾಗ್ರಾಜ್ಗೆ ಬಂದಿದ್ದೇನೆ ಅಂತಾರೆ ಅಮೆರಿಕದ ಮಹಿಳೆ. ಮಹಾಕುಂಭದಲ್ಲಿ ಸ್ನಾನ ಮಾಡೋದಕ್ಕೆ ಅವಕಾಶ ಸಿಕ್ಕಿರೋದ್ರಿಂದ ನಮ್ಮನ್ನ ನಾವು ಪರಮ ಭಾಗ್ಯಶಾಲಿಗಳು ಅನ್ಕೊಂಡಿದೀವಿ ಅಂತ ಅವರ ಸಹಚರರು ಸಹ ಹೇಳ್ತಾರೆ. ಪ್ರಪಂಚದಾದ್ಯಂತ ಜನ ದುಡ್ಡನ್ನ ಸಂಪಾದನೆ ಮಾಡೋದ್ರ ಹಿಂದೆ ಸದಾ ಬಿದ್ದು, ಸದಾ ತಲ್ಲೀನರಾಗಿ ತಮ್ಮ ಸಂಬಂಧ, ಸಂಸ್ಕೃತಿಯ ಬಗ್ಗೆ ಇರೋ ಮಹತ್ವನೇ ಮರ್ತು ಬಿಟ್ಟಿದ್ದಾರೆ. ಈ ಮಹಾಕುಂಭಕ್ಕೆ ಬಂದು ನೋಡಿದಾಗ ನನಗೆ ಆ ಎಲ್ಲದರ ಅನುಭವ ಆಗ್ತಾ ಇದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಆ ಅಮೆರಿಕನ್ ಮಹಿಳೆ.
ನಾನು ಅಮೆರಿಕದಿಂದ ಬಂದಿದ್ದೇನೆ, ಇರಾನ್ ನಿಂದ ಬಂದಿದ್ದೇನೆ, ಆಸ್ಟ್ರೇಲಿಯಾ ಅಥವಾ ಬೇರೆ ಯಾವುದೇ ದೇಶದಿಂದ ಬಂದಿದ್ದೇವೆ ಅಂತ ನಮಗೆ ಅನ್ನಿಸ್ತಾನೆ ಇಲ್ಲ. ಇಲ್ಲಿಯ ಜನರನ್ನು ನೋಡಿ ನಮ್ಮ ಪರಿವಾರದ ಜೊತೆಗೇನೆ ಇದೀವಾ ಅನ್ನುವ ಫೀಲ್ ಆಗ್ತಾ ಇದೆ ಅಂತಾರೆ ವಿದೇಶಿಗರು. ನಾವು ಏನು ಈಗ ಸಾಮಾಜಿಕ ಜೀವನದಲ್ಲಿ ಅನುಭವಿಸ್ತಾ ಇದೀವಿ, ಅದು ಡಿಪ್ರೆಷನ್ ಆಗಿರ್ಬೋದು, ಲೋನ್ಲಿನೆಸ್ ಆಗಿರ್ಬೋದು, ಅದಕ್ಕೆಲ್ಲದಕ್ಕೂ ಪರಿಹಾರ ಕುಂಭದಲ್ಲಿದೆ ಅಂತಾರೆ. ನೋಡಿ, ಈ ರೀತಿ ವಿದೇಶಿಗರೇ ಮೆಚ್ಚಿಕೊಂಡಿರುವ ಕುಂಭಮೇಳದ ಬಗ್ಗೆ ಇಲ್ಲ ಸಲ್ಲದ ಕೊಂಕು ಮಾತಾಡೋರು ನಮ್ಮಲ್ಲೇ ಇದ್ದಾರೆ, ಅದು ನಮ್ಮ ಹಿಂದೂಗಳೇ. ಕುಂಭಕ್ಕಾಕೆ ಯೋಗೀಜಿಯವರು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ, ಅದೇ ಜಾಗದಲ್ಲಿ ಅದೇ ದುಡ್ಡಿನಲ್ಲಿ ಬಡವರಿಗೆ ಹಾಸ್ಪಿಟ್ಲ್ ಕಟ್ಬೋದಲ್ಲ ಅಂತ ಬಿಟ್ಟಿ ಸಲಹೆ ಕೊಡೋ ಹಿಂದೂಗಳಿಗೆ ಏನು ಕಡಿಮೆ ಇಲ್ಲ. ಅದೇ ಕುಂಭದಿಂದ ಯೋಗಿಯವರು 25,000 ಕೋಟಿ ರೂಪಾಯಿ ಕಮಾಯಿ ಮಾಡ್ತಾ ಇದ್ದಾರೆ. ಭಾರತದ ಅರ್ಥವ್ಯವಸ್ಥೆ 3-4 ಲಕ್ಷ ಕೋಟಿ ರೂಪಾಯಿ ಕಮಾಯಿ ಮಾಡ್ತಾ ಇದೆ. ಅದನ್ನ ಅವ್ರು ಹೇಳೋದಿಲ್ಲ. ಜಾಣ ಕುರುಡು ಮತ್ತು ಜಾಣ ಕಿವುಡು ಈ ಎಲ್ಲ ಎಡಪಂಥೀಯರ ಒನ್ ಪಾಯಿಂಟ್ ಅಜೆಂಡಾ ಮೋದಿ ಮತ್ತು ಯೋಗಿಯವರನ್ನ ತುಳಿಯೋದ್ರ ಮೂಲಕ ಸಮಗ್ರ ಹಿಂದೂಗಳನ್ನ ತುಳಿಯೋದು. ಆ ಅಮೆರಿಕನ್ ಮಹಿಳೆಯಂತೂ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದ್ರೆ, ಜೀವನದ ಜಂಜಾಟಗಳ ಮಧ್ಯೆ ಡಿಪ್ರೆಷನ್ ಅಥವಾ ಲೋನ್ಲಿನೆಸ್ ಇದ್ರೆ ಕುಂಭಕ್ಕೆ ಒಮ್ಮೆ ವಿಸಿಟ್ ಮಾಡಿ ನೋಡಿ. ಜೀವನವನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ನೀವು ಎಡವುತ್ತಾ ಇದ್ರೆ ಒಮ್ಮೆ ಇಲ್ಲಿಗೆ ಬಂದು ನೋಡಿ, ಆಮೂಲಾಗ್ರ ಬದಲಾವಣೆಗಳಾಗುತ್ತೆ ನಿಮ್ಮಲ್ಲಿ ಅಂತ ವಿದೇಶಿಗರು ಬಾಯಿ ತುಂಬಾ ಹೊಗಳ್ತಾ ಇದ್ದಾರೆ ಕುಂಭನ. ವಿದೇಶಿಗರಿಗೆ ಅರ್ಥ ಆಗಿರ್ತಕ್ಕಂಥ ಈ ಸರಳ ಸತ್ಯ ನಮ್ಮದೇ ಧರ್ಮದ ಜನ, ನಮ್ಮ ವಯಸ್ಸಿನ ಯುವ ಜನತೆಗೆ ಅರ್ಥ ಆಗಿಲ್ಲ ನೋಡಿ. ಕುಂಭದ ಬಗ್ಗೆ ಕಾನೂನು ಗೊತ್ತಿಲ್ಲ ನೋಡಿ ನಮ್ಮ ಯುವಕರಿಗೆ. 25 ಮತ್ತು 26ನೇ ತಾರೀಕು ಇದೇ ಜನವರಿನಲ್ಲಿ ಗುಜರಾತ್ ನಲ್ಲಿ ಕೋಲ್ಡ್ ಪ್ಲೇ ಕಾನ್ಸರ್ಟ್ ಇದೆ. ನೀವು ನಂಬ್ತಿರೋ ಬಿಡ್ತಿರೋ, ಒಂದು ಟಿಕೆಟ್ ನ ಬೆಲೆ ₹1,00,000 ಅಧಿಕವಾಗಿ ಬಿಕ್ರಿಯಾಗಿದೆ. ಅಲ್ಲಿ ನಮ್ಮ ಯುವಕರು ಪಾಲ್ಗೊಂಡು ಅರ್ಥವಿಹೀನ ಸಾಹಿತ್ಯ, ಕರ್ಕಶ ಸಂಗೀತಕ್ಕೆ ಕುಣಿಯೋದ್ರ ಮೂಲಕ ಫೋಟೋಗಳನ್ನು ಕ್ಲಿಕ್ಕಿಸಿ ಸೆಲ್ಫಿಗಳನ್ನು ತೆಗೆದು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡುವ ಮೂಲಕ ತಮ್ಮನ್ನು ತಾವು ಕೂಲ್ ಅಂತ ಹೇಳಿಕೊಳ್ಳುವಲ್ಲೇ ಮಗ್ನವಾಗಿದ್ದಾರೆ. ಈ ಕಡೆ 16 ದೇಶದ ವಿದೇಶಿಗರು ಕುಂಭಕ್ಕೆ ಬಂದು ಅದರ ಮಹತ್ವವನ್ನು ನಮಗೆ ಹೇಳುವಂತಾಗಿದೆ ನೋಡಿ. ವಿದೇಶಿಗರಿಗೆ ನಮ್ಮ ಧರ್ಮದ ಬಗ್ಗೆ ಇರುವ ಮೆಚುರಿಟಿ ನಮ್ಮ ದೇಶದ ಯುವ ಜನತೆಗೆ ಇಲ್ಲ. ಅದೇ ದೌರ್ಭಾಗ್ಯ. ಜೀವನ ಕೇವಲ ಮಜಾ ಮಾಡೋದಕ್ಕಲ್ಲ, ಅದರ ಆಚೆಗೂ ಜೀವನ ಇದೆ ಅಂತ ಅಮೆರಿಕನ್ ಮಹಿಳೆ ಎಷ್ಟು ಚೆನ್ನಾಗಿ ವಿವರಿಸಿ ಹೇಳ್ತಾರೆ ಅಂದ್ರೆ, ಸತ್ ಚಿತ್ ಆನಂದ ಈ ಎಲ್ಲವನ್ನು ಪ್ರಾಪ್ತಿ ಮಾಡಿಕೊಳ್ಳೋದಿಕ್ಕೆ ಸೌಭಾಗ್ಯ ಒದಗಿ ಬಂದಿದೆ ನಮಗೆ. ಅದು 144 ವರ್ಷಕ್ಕೆ ಒಮ್ಮೆ ಬರುವ ಮಹಾಕುಂಭದಲ್ಲಿ ಅಂತಾರೆ. ಹೌದು, ಅದರ ಮಹತ್ವನೇ ಅಂತದ್ದು. ನಮ್ಮ ಹಿಂದಿನ 3 ತಲೆಮಾರು ಈ ಕುಂಭನ ನೋಡಿಲ್ಲ, ಮುಂದಿನ 3 ತಲೆಮಾರಿನವರಿಗೂ ಇದು ನೋಡೋದಕ್ಕೆ ಸಿಗೋದಿಲ್ಲ. ಸ್ಪೆಷಲಿ ಅವ್ರು ಹೇಳೋದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ರಿಗೆ ಇಂತಹ ಭವ್ಯ ಕುಂಭಮೇಳವನ್ನು ಆಯೋಜನೆ ಮಾಡಿದ್ದಕ್ಕೆ ಧನ್ಯವಾದ ಅಂತಾರೆ. ಇನ್ನು ಒಬ್ಬ ಸನ್ಯಾಸಿ, ಅವರು ಇಟಲಿಯವರು, ಪ್ರವಾಸಕ್ಕೆ ಅಂತ ಭಾರತಕ್ಕೆ ಬಂದು ಸಾಧು ಸಂತರ ಕಾಂಟ್ಯಾಕ್ಟ್ ಗೆ ಬಂದು ಸನ್ಯಾಸಿನೇ ಆಗೋಗ್ಬಿಟ್ಟಿದ್ದಾರೆ. ಜೂನಾ ಅಕಾಡಿನಲ್ಲಿ ಸನ್ಯಾಸಿಯಾಗಿದ್ದಾರೆ, ವಾಪಸ್ ಇಟಲಿಗೆ ಹೋಗಿಲ್ಲ. ಒಟ್ಟಾರೆ ದೇಶಿಗರಷ್ಟೇ ಅಲ್ಲ, ವಿದೇಶಿಗರು ಕೂಡ ಕುಂಭದ ಅತ್ಯದ್ಭುತ ಆಧ್ಯಾತ್ಮಿಕ ಅವಿಸ್ಮರಣೀಯ ಅನುಭವದ ಕ್ಷಣಗಳನ್ನ ಅನುಭವಿಸ್ತಾ ಇದ್ದಾರೆ. ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.